ಇದೆ. ಅಲ್ಪಸಂಖ್ಯಾತರು ನಮ್ಮ ಜೊತೆ ನಿಲ್ತಾರೆ. ಅಲ್ಪಸಂಖ್ಯಾತರು ನಮ್ಮ ಜೊತೆ ನಿಲ್ತಾರೆ. ಕಾಂಗ್ರೆಸ್ನ ಗೆಲ್ಲಿಸ್ತಾರೆ. ಈ ಬಿಜೆಪಿ ಕೋಮುವಾದಿಗಳು ಹಿಂದೂ ಮುಸ್ಲಿಂ ಮಧ್ಯೆ ಫೈಟ್ ತರ್ತಾ ಇದ್ದಾರೆ. ನಾನೆಲ್ಲ ಹಿಂದೂ ಯುವಕರಿಗೆ ಹೇಳ್ತೀನಿ, ನೋಡ್ಗುರು, ನಾನು ಹಿಂದೂನೇ. ನನ್ನ ಎದೆ ಸೀಳಿದ್ರೇನು ಶ್ರೀರಾಮನೂ ಇದ್ದಾನೆ, ಸಿದ್ದರಾಮನೂ ಇದ್ದಾನೆ. ನಾನು ಹೇಳೋದು ಇಷ್ಟೇ, ಈ ಬಿ ಜೆ ಪಿಯವ್ರು ಸುಮ್ಮನೆ ನಿಮ್ಮನ್ನು ಟೆಂಪ್ಟ್ ಮಾಡ್ತಾರೆ. ನಾಳೆ ಹೆಚ್ಚು ಕಡಿಮೆ ಕೇಸ್ ಹಾಕ್ಸ್ಕೊಂಡ್ರೆ ನಿನ್ನ ಹೆಂಡತಿ ಮಕ್ಕಳು ಅಲ್ಲಿ FIR ಆದಾಗ ಹೆಂಡತಿ ಮಕ್ಕಳು ಬಂದು ಬೇಲ್ ಕೊಡೋಕ್ಕೆ ಶ್ಯೂರಿಟಿಗೆ ಬರ್ತಾರೆ. ಒಬ್ಬ ಅಲ್ಲಿ ವಿಜೇಂದ್ರನೂ ಬರಲ್ಲ, ಯಡಿಯೂರಪ್ಪ ಸಾಹೇಬರು ಬರಲ್ಲ, ಯಾರೂ ಬರಲ್ಲ. ದಯವಿಟ್ಟು ಯೋಚನೆ ಮಾಡಿ. ನೀನೇನಾದರೂ ರಾಜಕಾರಣದಲ್ಲಿ ಮಾಡೋಂಗಿದ್ರೆ ಬಾ. ವಿಜೇಂದ್ರನೇನೋ ಮಾಡೋಕ್ಕೋ, ಯಡಿಯೂರಪ್ಪನೇನೋ ಮಾಡೋಕ್ಕೋ, ಇಲ್ಲ ಮೋದಿಯವ್ರು ಏನೋ ಮಾಡಿ 11 ವರ್ಷದಿಂದ ಏನು ಕಡ್ದು ಕಟ್ಟೆ ಹಾಕಿದ್ರು ಗುರು, ಏನು ಕಡ್ದು ಕಟ್ಟೆ ಹಾಕಿದ್ರು? ಯೂತ್ಸ್ ಯೋಚನೆ ಮಾಡಿ, ಸ್ವಲ್ಪ ಬದಲಾವಣೆ. ಯಂಗ್ಸ್ಟರ್ಸ್, ನಾವು ಕಾಂಗ್ರೆಸ್ ಪಾರ್ಟಿಯಲ್ಲಿ ಭಾಳಷ್ಟು ಜನ ಯಂಗ್ಸ್ಟರ್ಸು ಜೆನ್ಸಿಗಳು ಬರ್ತಾ ಇದ್ದಾರೆ. ನೀವು ಸಪೋರ್ಟ್ ಮಾಡಿ. ಈ ಬಾರಿ ಸಮರ್ಥಗೆ ಆಶೀರ್ವಾದ ಮಾಡಿ. ನನಗೆ ದಾವಣಗೆರೆ ಯುವಕರ ಮೇಲೆ ನಂಬಿಕೆ ಇದೆ. ಯುವಕರಿಗೆ ಅವಕಾಶ ಕೊಡಿ, ಯುವಕರಿಗೆ ಅವಕಾಶ ಕೊಡಿ. ಕೆಸರಲ್ಲಿರೋ ಕಮಲವನ್ನು ಕೆಸರಲ್ಲೇ ಬಿಟ್ಟು ಬಿಡಿ ಅಂತ ನನ್ನ ಅಭಿಪ್ರಾಯ. ಇಲ್ಲ ಸರ್ ಒಂದು ನೀವು ದಯವಿಟ್ಟು ಗಮನಿಸಿ. ನಮ್ಮ ಸ್ಪೀಕರ್ ಅಲ್ಪಸಂಖ್ಯಾತರು, ಜಮೀರಣ್ಣ ಅಲ್ಪಸಂಖ್ಯಾತರು, CM ಅವ್ರ ಸ್ಪೆಷಲ್ ಆಫೀಸರು ಮುಸ್ಲಿಂ ಸಮುದಾಯದ ನಜೀರ್ ಅಹಮದ್ ಸಾಹೇಬರು. ಇವತ್ತು ಇಲ್ಲಿಂದ MLC ಮಾಡಿದ್ದೀವಿ. ಇವತ್ತು ಮೈನಾರಿಟೀಸ್ಗೆ ಮೊನ್ನೆ ನೀವು ನಮ್ಮ ಬಡ್ಜೆಟ್ನ ನೋಡಿ, ಮೈನಾರಿಟೀಸ್ ಮಕ್ಕಳಿಗೆ, ಮೈನಾರಿಟೀಸ್ ಶಾಲೆಗಳಿಗೆ, ಮೈನಾರಿಟಿ ಸ್ಕಾಲರ್ಶಿಪ್ಗೆ ಅತಿ ಹೆಚ್ಚು ಸಹಾಯ ಮಾಡಿ ನಾವು BJP ಅವ್ರ ಹತ್ರ ಬಾಯಿಗೆ ಬಂದಂಗೆ ಬಯಸ್ಕೊತಾ ಇದ್ದೀವಿ. ಅವ್ರು BJP ಅವ್ರು ನಮ್ಮನ್ನು ನಾವು ಮುಸ್ಲಿಮ್ಸ್ನ ಓಲೈಕೆ ಮಾಡೋಕ್ಕೆ ಸಾವಿರಾರು ಕೋಟಿ ಕೊಡ್ತೀವಿ ಅಂತ ಅವ್ರು ಅಂತಾರೆ. ಅಲ್ಪಸಂಖ್ಯಾತರು ಖಂಡಿತವಾಗೂ ಸರ್, ಈ ಸಂದರ್ಭದಲ್ಲಿ ನಾವು ಚುನಾವಣೆ ಗೆಲ್ಲಬೇಕು. ಇರೋ ವ್ಯಕ್ತಿಗಳಲ್ಲಿ ಸಮರ್ಥವಾದ ವ್ಯಕ್ತಿ ಅನ್ನೋ ಅಭಿಪ್ರಾಯ. ಅಲ್ಪಸಂಖ್ಯಾತರನ್ನ ನಾವು ಕಡೆಗಣಿಸಲ್ಲ ಸರ್. ನನ್ನನ್ನೇ ನೋಡಿ, ನಾನು ಅಲ್ಪಸಂಖ್ಯಾತರ ಪರವಾಗಿ ಎಷ್ಟು ಮಾತಾಡಿದ್ದೀನಿ. ನಮ್ಮ BJP ಸ್ನೇಹಿತರು 3-4 ಕೇಸು ಹಾಕಿದ್ದಾರೆ. ಅವರು ಮಾತ್ರ ಅಲ್ಪಸಂಖ್ಯಾತರು ಸರ್. ಇದೆ, ಅಲ್ಪಸಂಖ್ಯಾತರು ನಮ್ಮ ಜೊತೆ ನಿಲ್ತಾರೆ. ಅಲ್ಪಸಂಖ್ಯಾತರು ನಮ್ಮ ಜೊತೆ ನಿಲ್ತಾರೆ. ಕಾಂಗ್ರೆಸ್ನ ಗೆಲ್ಲಿಸ್ತಾರೆ. ಈ BJP ಕೋಮುವಾದಿಗಳು ಹಿಂದೂ ಮುಸ್ಲಿಂ ಮಧ್ಯೆ ಫೈಟ್ ತರ್ತಾ ಇದ್ದಾರೆ. ನಾನೆಲ್ಲ ಹಿಂದೂ ಯುವಕರಿಗೆ ಹೇಳ್ತೀನಿ, ನೋಡ್ಗುರು, ನಾನು ಹಿಂದೂನೇ. ನನ್ನ ಎದೆ ಸೀಳಿದ್ರೇನು ಶ್ರೀರಾಮನೂ ಇದ್ದಾನೆ, ಸಿದ್ದರಾಮನೂ ಇದ್ದಾನೆ. ನಾನು ಹೇಳೋದು ಇಷ್ಟೇ, ಈ BJP ಅವ್ರು ಸುಮ್ಮನೆ ನಿಮ್ಮನ್ನು ಟೆಂಪ್ಟ್ ಮಾಡ್ತಾರೆ. ನಾಳೆ ಹೆಚ್ಚು ಕಡಿಮೆ ಕೇಸ್ ಹಾಕ್ಸ್ಕೊಂಡ್ರೆ ನಿನ್ನ ಹೆಂಡತಿ ಮಕ್ಕಳು ಅಲ್ಲಿ FIR ಆದಾಗ ಹೆಂಡತಿ ಮಕ್ಕಳು ಬಂದು ಬೇಲ್ ಕೊಡೋಕ್ಕೆ ಶ್ಯೂರಿಟಿಗೆ ಬರ್ತಾರೆ. ಒಬ್ಬ ಅಲ್ಲಿ ವಿಜೇಂದ್ರನೂ ಬರಲ್ಲ, ಯಡಿಯೂರಪ್ಪ ಸಾಹೇಬರು ಬರಲ್ಲ, ಯಾರೂ ಬರಲ್ಲ. ದಯವಿಟ್ಟು ಯೋಚನೆ ಮಾಡಿ. ನೀನೇನಾದರೂ ರಾಜಕಾರಣದಲ್ಲಿ ಮಾಡೋಂಗಿದ್ರೆ ಬಾ. ವಿಜೇಂದ್ರನೇನೋ ಮಾಡೋಕ್ಕೋ, ಯಡಿಯೂರಪ್ಪನೇನೋ ಮಾಡೋಕ್ಕೋ, ಇಲ್ಲ ಮೋದಿಯವ್ರು ಏನೋ ಮಾಡಿ 11 ವರ್ಷದಿಂದ ಏನು ಕಡ್ದು ಕಟ್ಟೆ ಹಾಕಿದ್ರು ಗುರು, ಏನು ಕಡ್ದು ಕಟ್ಟೆ ಹಾಕಿದ್ರು? ಯೂತ್ಸ್ ಯೋಚನೆ ಮಾಡಿ, ಸ್ವಲ್ಪ ಬದಲಾವಣೆ. ಯಂಗ್ಸ್ಟರ್ಸ್, ನಾವು ಕಾಂಗ್ರೆಸ್ ಪಾರ್ಟಿಯಲ್ಲಿ ಭಾಳಷ್ಟು ಜನ ಯಂಗ್ಸ್ಟರ್ಸು ಜೆನ್ಸಿಗಳು ಬರ್ತಾ ಇದ್ದಾರೆ. ನೀವು ಸಪೋರ್ಟ್ ಮಾಡಿ. ಈ ಬಾರಿ ಸಮರ್ಥಗೆ ಆಶೀರ್ವಾದ ಮಾಡಿ. ನನಗೆ ದಾವಣಗೆರೆ ಯುವಕರ ಮೇಲೆ ನಂಬಿಕೆ ಇದೆ. ಯುವಕರಿಗೆ ಅವಕಾಶ ಕೊಡಿ, ಯುವಕರಿಗೆ ಅವಕಾಶ ಕೊಡಿ. ಕೆಸರಲ್ಲಿರೋ ಕಮಲವನ್ನು ಕೆಸರಲ್ಲೇ ಬಿಟ್ಟು ಬಿಡಿ ಅಂತ ನನ್ನ ಅಭಿಪ್ರಾಯ. ಇಲ್ಲ ಸರ್ ಒಂದು ನೀವು ದಯವಿಟ್ಟು ಗಮನಿಸಿ. ನಮ್ಮ ಸ್ಪೀಕರ್ ಅಲ್ಪಸಂಖ್ಯಾತರು, ಜಮೀರಣ್ಣ ಅಲ್ಪಸಂಖ್ಯಾತರು, CM ಅವ್ರ ಸ್ಪೆಷಲ್ ಆಫೀಸರು ಮುಸ್ಲಿಂ ಸಮುದಾಯದ ನಜೀರ್ ಅಹಮದ್ ಸಾಹೇಬರು. ಇವತ್ತು ಇಲ್ಲಿಂದ MLC ಮಾಡಿದ್ದೀವಿ. ಇವತ್ತು ಮೈನಾರಿಟೀಸ್ಗೆ ಮೊನ್ನೆ ನೀವು ನಮ್ಮ ಬಡ್ಜೆಟ್ನ ನೋಡಿ, ಮೈನಾರಿಟೀಸ್ ಮಕ್ಕಳಿಗೆ,